ಪಹಲ್ಗಾಮ್ ದಾಳಿಯ ಭೀಕರತೆಯನ್ನ ಮತ್ತೊಂದು ವಿಡಿಯೋ ಈಗ ಬಿಚ್ಚಿಟ್ಟಿದೆ. ಏಕಾಏಕಿ ಗುಂಡಿನ ದಾಳಿಯಾಗಿದೆ, ಬೆಚ್ಚಿ ಬಿದ್ದಿದ್ದಾರೆ ಅಲ್ಲಿರುವಂತಹ ಜನ. ಅವತ್ತು ನಡೆದಂತಹ ಘಟನೆಯ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಪ್ರವಾಸಿಗರ ಮೊಬೈಲ್ನಲ್ಲಿ ದಾಳಿಯ ಭಯಾನಕ ದೃಶ್ಯ ಸೆರೆಯಾಗಿರುವಂಥದ್ದನ್ನ ನೋಡ್ತಾ ಇದ್ದೀರಾ. ಗುಂಡಿನ ಮೊರೆತ ಪ್ರವಾಸಿಗ ಉಸಿರು ಚೆಲ್ತಾನೆ. ಗುಂಡಿನ ದಾಳಿಗೆ ಜೀವ ಉಳಿಸಿಕೊಳ್ಳೋಕೆ ಜನರು ದಿಕ್ಕಾಪಾಲಾಗಿ ಓಡ್ತಾರೆ. ಪ್ರವಾಸಿಗನ ಸೆಲ್ಫಿ ವಿಡಿಯೋದಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿರೋದು. ಭಯಾನಕ ದಾಳಿಗೆ ಸ್ಥಳದಲ್ಲೇ ವ್ಯಕ್ತಿ ಸಾವನ್ನಪ್ಪೋದು. ನೋಡಿ ಅಲ್ಲಿ ಅವನ ಮೇಲ್ಗಡೆ ಇದ್ದಾನೆ, ಅವ್ನಿಗೆ ಏನು ಗೊತ್ತೇ ಆಗ್ತಿಲ್ವೇನೋ, ಕೆಳಗಡೆಗೆ ಅದ್ರ ಸೌಂಡೇ ಜಾಸ್ತಿ ಇತ್ತೇನೋ. ಅಲ್ಲಿ ಗುಂಡು ಹೊಡಿತಾ ಇದ್ರೆ ಕೆಳಗಡೆ ಬೀಳ್ತಾ ಇದ್ದಾರೆ, ಎಂಥದ್ದು ಗೊತ್ತಿಲ್ಲ. ಅವ್ನು ಸೆಲ್ಫಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅವ್ನ ಪಾಡಿಗೆ. ಅವ್ನು ಆ ದೃಶ್ಯದಲ್ಲಿ ನೋಡಿ, ಅವ್ನು ಲಾಸ್ಟಿಗೆ ಅಲ್ಲಿ ಹೋದಾಗ ಒಬ್ಬ ವ್ಯಕ್ತಿ ಬಿದ್ದುಬಿಡ್ತಾನೆ ಹಿಂದ್ಗಡೆ, ಗುಂಡೇಟ್ ಬಿದ್ದು. ನೋಡಿ ಇಲ್ಲಿ ಫೈರಿಂಗ್ ಶಬ್ದ ಕೂಡ ಕೇಳಿಸುತ್ತೆ. ನೋಡಿ ಇಲ್ಲಿ ಒಬ್ಬನು ಬೀಳ್ತಾನೆ, ಇವಾಗ ಅಲ್ಲಿ ಬಿದ್ದ ನೋಡಿ. ಏನೂ ಗೊತ್ತಾಗಿಲ್ಲ ಅವನಿಗೆ. ಸೆಲ್ಫಿ ಅವನಷ್ಟಕ್ಕೆ ಅವನ ಮುಖ ನೋಡ್ಕೊಳ್ಬೇಕು, ಅವ್ನು ಹೆಂಗೆ ಕಾಣಿಸ್ತಾನೆ ಅಷ್ಟೇ ನೋಡ್ಕೊಳ್ಳೋದು. ಹಿಂದೆ ಏನಾಗ್ತಿದೆ ಏನು ಯಾರಿಗೂ ಏನು ಲೆಕ್ಕಾಚಾರ ಇಲ್ಲ. ಇವನ್ ವ್ಯಕ್ತಿ ಇದಾನೋ ಇಲ್ವೋ ಸೆಲ್ಫಿ ಮಾಡ್ಕೊಂಡಿರೋನು, ಅವನಿಗೂ ಬಿತ್ತು. ಯಾವ ರೀತಿಯಾಗಿ ತಲ್ಲೀನರಾಗ್ಬಿಡ್ತಾರೆ ನೋಡಿ ಸೆಲ್ಫಿ ವಿಡಿಯೋಗಳು ಮಾಡ್ಕೊಳ್ಳೋದ್ರಲ್ಲಿ. ಏನಾಗ್ತಾ ಇದೆ ಏನಿಲ್ಲ ಯಾವ ಬಗ್ಗೆ ಮಾಹಿತಿನೇ ಇಲ್ವಾ. ನೋಡಿ ಅವನ ಅದೃಷ್ಟ, ಅವನ ಆಕಾಶದಲ್ಲಿ ಹಾರಾಡ್ತಾ ಇದ್ದ ಅನ್ಸುತ್ತೆ. ಅವನಿಗೇನೂ ಆಗಿಲ್ವಂತೆ. ಒಂದು ಅಹಮದಾಬಾದ್ನವನಂತೆ ಅವನು ಸೆಲ್ಫಿ ಮಾಡ್ಕೊಂಡಿದ್ದಾನೆ. ಏನಪ್ಪ ಅಷ್ಟೊಂದು ತಲ್ಲೀನರಾಗ್ಬಿಡ್ತೀರ ಸೆಲ್ಫಿಯಲ್ಲೆಲ್ಲ. ಅಲ್ಲಿ ಗುಂಡು ಹೊಡಿತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ, ಯಾವುದು ಕೇಳಿಸ್ತಿಲ್ವಾ. ಅವನಷ್ಟಿಗೆ ಅವನು ಸ್ಮೈಲ್ ಕೊಟ್ಕೊಂಡು ಓಡಾಡ್ಕೊಂಡು ಸೆಲ್ಫಿ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಅಂದರೆ ಅದು ಜಿಪ್ ಲೈನ್ ಇದೆ ಅಲ್ಲಿ. ಆ ಜಿಪ್ ಲೈನಲ್ಲಿ ಹೋಗೋ ಟೈಮಲ್ಲಿ ಇದು ಅಲ್ಲೊಂದಿದೆ ಜಿಪ್ ಲೈನಲ್ಲಿ. ಹೋದ ನಂತರ ಅವರಿಗೆ ಜಿಪ್ ಲೈನಲ್ಲಿ ಕೂತ್ಕೊಳ್ಳೋಕ್ಕೆ, ಹಿಂಗೆ ಆ ಕಡೆಯಿಂದ ಈ ಕಡೆಗೆ ಹೋಗೋಕ್ಕೆ ಒಂದು ಇಟ್ಟಿದ್ದಾರೆ. ಅಲ್ಲಿ ಆ ಥರ ಹೋಗ್ಬೇಕಾದ್ರೆ ಆಗಿರೋದಿತ್ತು. ಆ ದೃಶ್ಯವನ್ನು ನೋಡ್ತಾ ಇದ್ರೆ ನಿಮಗೆ ನಿನ್ನೆ ಒಂದು ವಿಡಿಯೋ ತೋರಿಸ್ತಾ ಇದ್ವಿ. ಒಬ್ಬ ಫೋಟೋಗ್ರಾಫರು ಒಂದು ಮರದ ಮೇಲೆ ಹತ್ತಿಬಿಟ್ಟು ಅದನ್ನು ದೃಶ್ಯವನ್ನು ಸೆರೆ ಹಿಡಿದಿದ್ದ. ಇದೊಂದು ದೃಶ್ಯ. ಆಮೇಲೆ ಜನ ಹೆಂಗೆ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿರುವಂಥ ಕಚಡಗಳು, ರಾಜಕಾರಣಿಗಳು ಕೂತ್ಕೊಂಡ್ಬಿಟ್ಟು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ. ನೀವೆಲ್ಲ ಅಲ್ಲಿ ಇರಬೇಕಾಗಿತ್ತು. ನೀವು ನಿಮ್ಮ ಫ್ಯಾಮ್ಲಿಗಳು, ರಾಜಕಾರಣಿಗಳು ಇರಬೇಕಾಗಿತ್ತು. ನೀವು ನಿಮ್ಮ ಫ್ಯಾಮ್ಲಿಗಳು ಹೀಗೆ ಮೇಲ್ಗಡೆಗೆ ನಾವು ಕೂತ್ಕೊಂಡು ನೋಡಬೇಕಾಗಿತ್ತು. ಅವಾಗ ಸರಿ ಆಗ್ತಿತ್ತೇನೋ. ಏನು ಕಚಡ ಥರ ಮಾತಾಡ್ತಾರೆ. ಈ ದೃಶ್ಯವನ್ನಾದರೂ ನೋಡಿದ್ರೆ ನಿಮ್ಗೆ ಸಂಕಟ ಆಗಲ್ವೇನ್ರಿ? ಆಗಲ್ವಾ? ಅಲ್ಲಿ ನೋಡಿ ಜನ ಓಡ್ತಾ ಇದ್ದಾರೆ, ಬುಲೆಟ್ ಶಬ್ದ ಕೇಳ್ತಾ ಇದೆ. ಅವ್ನಿಗೆ ಯಾರೋ ಗುಂಡು ಬೀಳುತ್ತೆ, ಅವ್ನು ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತಾನೆ. ಜನ ಓಡ್ತಾ ಇದ್ದಾರೆ ದಿಕ್ಪಾಲಾಗಿ. ಅಲ್ಲಿ ನೋಡಿ ಆ ಕಡೆ ಈ ಕಡೆಗೆಲ್ಲ ಓಡಾಡ್ತಾ ಇದ್ದಾರೆ. ಏನೇನಾಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಇವನು ಸೆಲ್ಫಿ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಇನ್ನೂ ಬರಬೇಕು. ಯಾರ್ಯಾರ ಮೊಬೈಲಲ್ಲಿ ಏನೇನು ವಿಡಿಯೋಗಳು ಸೆರೆ ಆಗಿದೆಯೋ ಗೊತ್ತಿಲ್ಲ. ಆ ಟೆರರಿಸ್ಟ್ಗಳ ಮುಖಗಳು ಎಲ್ಲಿ ಸೆರೆ ಆಗಬೇಕು. ಈ ರಾಜಕಾರಣಿಗಳು ಉತ್ತರ ಕೊಡುವಂಥದ್ದು ಅದೇನಾದರೂ ಸೆರೆ ಆಗಿದೆಯಾ? ಅವ್ರು ಮಾತಾಡಿದಾರಲ್ಲ ಕೆಲವೊಂದಿಷ್ಟು, ಕಲ್ಮ ಓದು, ಪ್ಯಾಂಟ್ ಬಿಚ್ಚೋದೆಲ್ಲ ಮಾಡಿದಾರಲ್ಲ, ಅವೆಲ್ಲಾದರೂ ನೋಡಿ ಹೆಂಗೆ ಓಡ್ತಾ ಇದ್ದಾರೆ ನೋಡಿ. ಅಲ್ಲಿ ಈ ಜಾಗದಲ್ಲಿ ನೀವು ಇದ್ದಿದ್ರೆ ಅನ್ನುವಂಥದ್ದು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ, ಏನಾಗ್ತಿತ್ತು ಪರಿಸ್ಥಿತಿ ಅಂತ ಹೇಳಿ. ನೋಡಿ ಹೆಂಗೆ ಬೀಳ್ತಾನ್ರಿ ಅವನು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದೊಂದು ದೃಶ್ಯಗಳು ಕೂಡ ಬೇರೆ ಬೇರೆ ಬಂದಾಗ ತುಂಬ ಗಾಬರಿಯನ್ನು ಉಂಟು ಮಾಡಿಬಿಡುತ್ತೆ. ಇದರ ಮಧ್ಯದಲ್ಲಿ ರಾಜಕಾರಣಿಗಳು ಮಾತ್ರ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾರೆ ಕೂತ್ಕೊಂಡ್ಬಿಟ್ಟು. ಇದು ಎರಡನೇ ವಿಡಿಯೋ ಅನಿಸುತ್ತೆ. ಒಬ್ಬರು ಯಾರೋ ಫೋಟೋಗ್ರಾಫರ್ ಮರದ ಮೇಲಿಂದ ಶೂಟಿಂಗ್ ಮಾಡಿದ್ದು, ಇನ್ನೊಂದು ಕಡೆಗೆ ಇವನು ಸೆಲ್ಫಿ ಮಾಡ್ಕೊಂಡು ಓಡಾಡ್ತಾ ಇದ್ದಿದ್ದು. ಬಟ್ ಅವನಿಗೆ ಗೊತ್ತೂ ಇರಲಿಲ್ಲ ಅನಿಸುತ್ತೆ ಇದು ಹಿಂಗೆ ಆಗ್ತಾ ಇದೆ ಅಂಥೇಳಿ. ಏನಿದೆ ಹೆಚ್ಚಿನ ಮಾಹಿತಿಗಳು ಶಬೀರ್ ಈ ಬಗ್ಗೆ? ಅರುಣ್, ಬೈಸರನ್ನ ವ್ಯಾಲಿಯಲ್ಲಿ ನಡೆದಂತ ಭಯೋತ್ಪಾದಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ವಿಡಿಯೋಗಳು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಯಾರೆಲ್ಲ ಪ್ರವಾಸಿಗರಿದ್ರು ಅವರು ಏನು ತಮ್ಮ ವಿಡಿಯೋಗಳು ಮಾಡ್ಕೊಳ್ತಾ ಇದ್ರು. ಆ ವಿಡಿಯೋಗಳ ಜೊತೆಗೆ ಈ ಒಂದು ದಾಳಿಯ ದೃಶ್ಯಗಳು ಕೂಡ ಸರಿಯಾಗಿರುವಂತದ್ದು. ನಿನ್ನೆ ಕೂಡ ಒಂದು ವಿಡಿಯೋ ರಿಲೀಸ್ ಆಗಿರುವಂತದನ್ನ ಕೂಡ ನಾವು ಗಮನಿಸಿದ್ವಿ. ಫೋಟೋಗ್ರಾಫರ್ ಒಬ್ರು ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ರು. ಮರದ ಮೇಲೆ ಹತ್ತಿ, ಅಂದ್ರೆ ಉಗ್ರರಿಂದ ತಲೆಮರೆಸ್ಕೊಂಡು ಆ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆ ವಿಡಿಯೋ ರಿಲೀಸ್ ಕೂಡ ಆಗಿತ್ತು. ಈಗ ಮತ್ತೊಂದು ವಿಡಿಯೋ ಜಿಪ್ ಲೈನ್ ಮಾಡ್ತಿರುವಂತಹ ವ್ಯಕ್ತಿಯ ಕೆಳಗಡೆ ಗುಂಡಿನ ಮೊರೆತ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಅಹಮದಾಬಾದ್ ಮೂಲದ ವ್ಯಕ್ತಿ ಈತ ಜಿಪ್ ಲೈನ್ ಮಾಡ್ಲಿಕ್ಕೆ ಅಂತ ಸೆಲ್ಫಿ ವಿಡಿಯೋನ ಮಾಡ್ಕೊಳ್ತಾ ಇರ್ತಾನೆ. ಈತ ಹೇಗೆ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ತಾನೆ, ಆತನ ಕೆಳಗಡೆ ಗುಂಡಿನ ಮೊರೆತ ಆಗ್ತಾ ಇರುವಂತದ್ದು ಕಾಣಿಸುತ್ತೆ. ಮತ್ತೆ ಜನರಿಗೆ ಗುಂಡು ಹೊಡೆಯುವಂತದ್ದು ಕೂಡ ದೃಶ್ಯಗಳು ಸೆರೆಯಾಗಿರುವಂತದ್ದು. ಒಬ್ಬ ವ್ಯಕ್ತಿಗೆ ನೇರವಾಗಿ ಗುಂಡು ಬಂದು ತಗುಲಿದ ತಕ್ಷಣ ಆತ ಹೇಗೆ ನೆಲಕ್ಕೆ ಉರುಳುತ್ತಾನೆ ಅನ್ನುವಂಥದ್ದನ್ನ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇನ್ನು ಈ ರೀತಿಯಾದಂತಹ ಹಲವು ದೃಶ್ಯಗಳು ಲಭ್ಯ ಆಗುವಂತ ಸಾಧ್ಯತೆಗಳಿದ್ದಾವೆ. NIA ಅಧಿಕಾರಿಗಳು ಈ ನಿಟ್ಟಿನಲ್ಲಿ ವಿಡಿಯೋಗಳನ್ನ ಕೂಡ ಸಂಗ್ರಹ
ಮಾಡ್ತಿದ್ದಾರೆ. ಯಾರು ಆ ಸಂದರ್ಭದಲ್ಲಿ ಸಂತ್ರಸ್ತರಿದ್ರು, ಅವ್ರ ಕುಟುಂಬಸ್ಥರಿದ್ರು, ಅವ್ರೆಲ್ಲರನ್ನೂ ಕೂಡ ಇಂಡಿವಿಜುವಲ್ ಆಗಿ ಭೇಟಿಯಾಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅವ್ರ ಹತ್ರ ಇರುವಂತ ಸ್ವಲ್ಪ ಸಾಕ್ಷ್ಯಾಧಾರಗಳನ್ನ ಕೂಡ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವು ಮುಂದಿನ ಹಂತದಲ್ಲಿ ತನಿಖೆಗೆ ಸಹಕಾರಿ ಆಗ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಮಾಹಿತಿಯನ್ನ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮತ್ತೊಂದು ವಿಡಿಯೋ ಬಂದಿದೆ ಈಗ. ಅಹಮದಾಬಾದ್ನ ವ್ಯಕ್ತಿ ಅಲ್ಲಿ ಜಿಪ್ ಲೈನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾ ಇದ್ದ. ಆ ವಿಡಿಯೋ ಮಾಡ್ಕೊಂಡಾಗ ಅವ್ರಿಗೇನು ಗೊತ್ತಾಗಿಲ್ಲ ಅನಿಸುತ್ತೆ. ಕೆಳಗಡೆಗೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ನೀವು, ಬುಲೆಟ್ಗಳು ಶಬ್ದ ಕೇಳಿಸ್ತಾ ಇರೋದು. ಜನ ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದಾರೆ. ಒಬ್ಬನಿಗಂತೂ ನೇರವಾಗಿ ಬುಲೆಟ್ ಬೀಳುತ್ತೆ, ಅವ್ನು ಹೆಂಗೆ ಬೀಳ್ತಾನೆ ಅನ್ನುವಂಥದ್ದು ಕೂಡ ಅದರಲ್ಲಿ ಸರಿಯಾಗಿದೆ. ಜನ ಅಂತೂ ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದಾರೆ. ಆ ಕಡೆಗೆ ಈ ಕಡೆ ಏನಾಗ್ತಾ ಇದೆ ಅಂತ ಅವನಿಗಂತೂ ಗೊತ್ತಿಲ್ಲ ಜಿಪ್ ಲೈನಲ್ಲಿರೋನಿಗೆ. ಬಟ್ ಕೆಳಗೆ ಮಾತ್ರ ಅಲ್ಲೋಲ ಕಲ್ಲೋಲ ರೀ.